ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳಿಗೆ ನೀವು ನಿನ್ನೆ ದಿನ ಏನು ಮಾಡಿದ್ರಪ್ಪ ಅಂತಂದ್ರೆ ಮೊರಾರ್ಜಿ ಎಕ್ಸಾಮ್ನಲ್ಲಿ ಒಂದು ಒಳ್ಳೆಯ ಅಂಕಗಳನ್ನು ಪಡೆದಿದ್ದೀರಾ. ಹಾಗಾಗಿ ಇವತ್ತಿನಿಂದ ನಾವು ಏನು ಮಾಡೋಣಪ್ಪ ಅಂತಂದರೆ ಇನ್ನೇ ಮುಂದೆ ಬರುವಂತಹ ಆದರ್ಶ ಮತ್ತು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಬರುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು, ಸಂಭವನೀಯ ಪ್ರಶ್ನೆಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತಿನ ಕ್ಲಾಸಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಪ್ರಶ್ನೆಗಳು ಏನಿದೆ ಅಂತೇಳಿ ನೋಡ್ರಿ. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ಯಾರ. ಹೌದಾ? ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ಯಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಆಗ್ತದ ನಮಗಂತಂದ್ರ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 9. ಇನ್ನು 10 ಯಾವುದು ಅಂತಂದ್ರ ಇಲ್ಲಿ ನಮಗ ಅಲ್ಪ ಪ್ರಾಣ ಅಥವಾ ಮಹಾಪ್ರಾಣಗಳು ಎಷ್ಟದಾವ ಅಂತಂದ್ರ 10 ಅದಾವ. ಹೌದಾ? ಮಹಾಪ್ರಾಣಗಳು, ಅಲ್ಪ ಪ್ರಾಣ ಅಥವಾ ಮಹಾಪ್ರಾಣಗಳು ಎಷ್ಟದಾವ್ರಿ? 10 ಅದಾವ. ಅವರ್ಗೀಯ ವ್ಯಂಜನಗಳು ಎಷ್ಟದಾವ್ರಿ? 9 ಅದಾವ. ಇನ್ನು 2 ಏನದಾವ ಅಂತಂದ್ರ ಯೋಗವಾಹಗಳದಾವ. ನಮ್ಗೆ ವರ್ಣಮಾಲೆಯಲ್ಲಿ 2 ಏನದಾವ ಅಂತಂದ್ರ ಯೋಗವಾಹಗಳದಾವ. ಹೌದಾ? ನೆಕ್ಸ್ಟ್ 49 ಏನದಾವ ಅಂತಂದ್ರ ಒಟ್ಟು ವರ್ಣಮಾಲೆಗಳ ಸಂಖ್ಯೆ ಎಷ್ಟು? 49. ಒಟ್ಟು ವರ್ಣಮಾಲೆಗಳ ಸಂಖ್ಯೆ, ಒಟ್ಟು ವರ್ಣಮಾಲೆಗಳು ಅಥವಾ ವರ್ಣಾಕ್ಷರಗಳು ಅಂತೇಳಿ ಕರಿತೀವಿ, ವರ್ಣಮಾಲೆಗಳು. ಹೌದಾ? ವರ್ಣಮಾಲೆಗಳು ಎಷ್ಟದವ್ರಿ? ಒಟ್ಟು 49 ಅದಾವ. ಹಾಗಾದ್ರೆ 9 ಏನಂತಂದ್ರ ಅವರ್ಗೀಯ ವ್ಯಂಜನಗಳದಾವ. ಅಲ್ಲೇ ವರ್ಗೀಯ ವ್ಯಂಜನಗಳು ಎಷ್ಟದಾವ ಅಂತಂದ್ರ 25 ಏನದಾವ ಅಂತಂದ್ರ ವರ್ಗೀಯ ವ್ಯಂಜನಗಳದಾವ. ಹೌದಾ? ವರ್ಗೀಯ ವ್ಯಂಜನಗಳು ಎಷ್ಟದಾವ್ರಿ? 25 ಅದಾವ. ಇನ್ನ ಟೋಟಲ್ ವ್ಯಂಜನಗಳು ಎಷ್ಟದಾವ ಅಂತಂದ್ರ 34 ವ್ಯಂಜನಗಳದಾವ. ಹೌದಾ? ಒಟ್ಟು 34 ವ್ಯಂಜನಗಳು ಅದಾವ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಿನ್ನೆ ಬಂದಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು ಕ್ವಶನ್ ಇತ್ತು. ಹಾಗಾಗಿ ನಿಮಗೆ ಮುಂದೆ ಕೇಳ್ತಕ್ಕಂತಹ ಸೈನಿಕ ಮತ್ತು ಆದರ್ಶ ಮತ್ತು ಆಳ್ವಾಸ್ ಪರೀಕ್ಷೆಯಲ್ಲೂ ಕೂಡ ಇಂಥದ್ದೊಂದು ಪ್ರಶ್ನೆ ಬರ್ಬೋದು. ಈ ಟಾಪಿಕ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋತಾ ಹೋಗ್ರಿ. ಇಲ್ಲಿ ನೋಡ್ರಿ, ಮುಂದಿನದಾಗಿ ಪ್ರಶ್ನೆ ಏನಿದೆ ಅಂತಂದ್ರ ಬಂಗಾರದಂತೆ ಪಳಪಳ ಹೊಳೆಯುತ್ತಿತ್ತು ಅಂತೇಳಿ ಒಂದು ವಾಕ್ಯವನ್ನ ಕೊಟ್ಟಾರ. ನಮಗೆ ಆದರ್ಶ ಶಾಲೆಯಲ್ಲಿ ಪ್ರತಿಯೊಂದು ಕನ್ನಡದಲ್ಲಿ ಕ್ವಶನ್ ಕೇಳಬೇಕು ಅಂತಂದ್ರೆ ಒಂದು ವಾಕ್ಯವನ್ನ ಕೊಟ್ಟು ಅದರಲ್ಲಿ ಅಂಡರ್ಲೈನ್ ಮಾಡಿ ಕೇಳಿರ್ತಾರ. ಬಿಟ್ರೆ ವಿರುದ್ಧಾರ್ಥಕ, ಸಮಾನಾರ್ಥಕ ಇಂಥ ಕ್ವಶನ್ಗಳನ್ನ ಏನ್ ಮಾಡಿರ್ತಾರ ಅಂತಂದ್ರ ವಾಕ್ಯದಲ್ಲಿರುವಂತವುಗಳಿಗೆ ಅಂಡರ್ಲೈನ್ ಮಾಡೇನೆ ಕೊಟ್ಟಿರ್ತಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಬಂಗಾರದಂತೆ ಪಳಪಳ ಹೊಳೆಯುತ್ತಿತ್ತು, ಈ ವಾಕ್ಯದಲ್ಲಿ ಬಂಗಾರ ಪದದ ಅರ್ಥ ಏನು ಅಂತೇಳಿ ಕೇಳಿದಾರ. ಬಂಗಾರ ಪದದ ಅರ್ಥ ಏನ್ ನೋಡ್ರಿ. ಆಪ್ಷನ್ ಎ ಹೊಣ್ಣು ಆಗ್ತದೋ, ಆಪ್ಷನ್ ಬಿ ಬೆಳ್ಳಿ ಆಗ್ತದನ, ಆಪ್ಷನ್ ಸಿ ಕಾಗದ ಆಗ್ತದನ, ಆಪ್ಷನ್ ಡಿ ಪ್ರೀತಿ ಆಗ್ತದನ. ನೋಡ್ರಿ, ಅಂತಂದ್ರೆ ಬಂಗಾರನ ಅಂತಂದ್ರೆ ನಾವೇನಂತ ಕರಿತೀವಿ ಅಂತಂದ್ರೆ ಹೊಣ್ಣು ಅಂತೇಳಿ ಇದ್ರ ಸಮಾನಾರ್ಥಕ ಪದ ಆಗ್ತತಿ. ಇನ್ನೊಂದು ಏನಂತಂದ್ರ ಚಿನ್ನ ಅಂತೇಳಿ ಕರಿತೀವಿ. ಹೌದಾ? ಬಂಗಾರ ಅಂತಂದ್ರ ಚಿನ್ನ, ಹೊಣ್ಣು, ಆಮೇಲೆ ಸುವರ್ಣ ಅಂತೇಳಿ ಕೂಡ ಕರಿತೀವಿ. ಸುವರ್ಣ ಅಂತೇಳಿ ಕೂಡ ಏನ್ ಮಾಡ್ತೀವಿ ಅಂತಂದ್ರ ನಾವು ಬಂಗಾರಕ್ಕೆ ಇವು ಸಮಾನಾರ್ಥಕ ಪದಗಳು. ನಿಮಗೆ ಇದ್ರೋಗಿಂದ ಏನ್ ಮಾಡ್ಬೋದು ಅಂತಂದ್ರ ಗುಂಪಿಗೆ ಸೇರದ ಪದವನ್ನ ತೆಗೆಯಿರಿ ಅಂತೇಳಿ ಕೇಳ್ಬೋದು. ಸುವರ್ಣ, ಹೊಣ್ಣು, ಬಂಗಾರ ಅಂತೇಳಿ ಕೊಟ್ಟು ಇನ್ನೊಂದು ಬೆಳ್ಳಿ ಅಂತೇಳಿ ಕೊಡ್ಬೋದು. ಅದ್ರಲ್ಲಿ ಏನಾಗತ್ತಂತಂದ್ರೆ ನಮ್ಗೆ ಬೆಳ್ಳಿ ಅನ್ನೋದನ್ನ ಆಪ್ಷನ್ ನಾವ್ ಏನ್ ಮಾಡ್ಬೇಕಾಗ್ತದ? ತೆಗಿಬೇಕಾಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಜನರಲ್ ಜಿ ಬೇವೂರರ ತಂದೆಯ ಹೆಸರು ಏನು ಅಂತೇಳಿ ಕೇಳಿದಾರ. ನಿಮ್ಮ 5ನೇ ತರಗತಿ ಪುಸ್ತಕದಲ್ಲಿರ್ತಕ್ಕಂತಹ ಬಂದಿರತಕ್ಕಂತಹ ಕ್ವಶನ್. ಈ ಪಾಠದಲ್ಲಿ ರಿಪೀಟೆಡ್ ಆಗಿರ್ತಕ್ಕಂತಹ ಕ್ವಶನ್ಗಳು ಬಂದಾವ. ಹಾಗಾದ್ರೆ ಜನರಲ್ ಜಿ ಬೇವೂರರ ತಂದೆಯ ಹೆಸರು ಏನು ಅಂತಂದ್ರ ಡಾಕ್ಟರ್ ಗುರುನಾಥ್ ರಾವ್ ಅಂತೇಳಿ ಅದ. ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಸವಿಯಾಗು ಪದವನ್ನು ಬಿಡಿಸಿ ಬರೆದಾಗ ಏನಾಗ್ತತಿ ಅಂತೇಳಿ ಕೇಳ್ಯಾರ. ಸವಿ ಪ್ಲಸ್ ಆಗು ಸವಿಯಾಗು ಅಂತೇಳಿ ಆಗ್ತದ. ಹೌದಾ? ಹೆಂಗ ಬಿಡಿಸಿ ಬರಿಬೇಕಂತಂದ್ರೆ ನೋಡ್ರಿ, ಸವಿ ಪ್ಲಸ್ ಆಗು. ಹೌದಾ? ಸವಿ ಪ್ಲಸ್ ಯಾಗು, ಸವಿ ಪ್ಲಸ್ ಆಗು ಅಂತೇಳಿ ಇಲ್ಲದ. ಇದೇನಾಗ್ತದ ಅಂತಂದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತೇಳಿ ಆಗ್ತದ. ಸವಿ ಪ್ಲಸ್ ಆಗು ಆಪ್ಷನ್ ಬಿ ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಇದು ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಅಂತೇಳಿ ಕೇಳ್ಬೋದು. ನೋಡ್ರಿ, ಇಲ್ಲಿ ಸವಿ ಪ್ಲಸ್ ಆಗು ಸವಿಯಾಗು ಅಂತೇಳಿ ಇಲ್ಲಿ ಯಕಾರ ಹೊಸದ ಬಂದಿರೋದ್ರಿಂದ ಏನಾಗ್ತದ ಅಂತಂದ್ರೆ ಇಲ್ಲಿ ಯ ಅನ್ನೋ ಅಕ್ಷರ ಹೊಸದಾಗಿ ಸೇರೋದ್ರಿಂದ ನಾವ್ ಇದನ್ನ ಏನಂತ ಕರಿತೀವಿ ಅಂತಂದ್ರ ಯಕಾರಾಗಮ ಸಂಧಿ ಅಂತೇಳಿ ಕೂಡ ಕರಿತೀವಿ. ಯಕಾರಾಗಮ ಸಂಧಿ
ಇನ್ನ ಇಲ್ಲಿ ವ ಬಂದಿತ್ತು ಅಂತಂದ್ರೆ ನಾವೇನಂತ ಕರಿತಿದ್ದೀವು ವಕಾರಾಗಮ ಸಂಧಿ ಅಂತೇಳಿ ಕರಿತಿದ್ವು. ಹಾಗಾದ್ರೆ ಇಲ್ಲಿ ಇದು ಏನಂತಂದ್ರ ಆಗಮ ಸಂಧಿಗೆ ಉದಾಹರಣೆ, ಆಗಮ ಸಂಧಿಗೆ ಉದಾಹರಣೆ ಆಗಿರ್ತದ. ಹೌದಾ, ಆಗಮ ಸಂಧಿಯೊಳಗೆ ಯಾವ್ದೈತೆ ಅಂತಂದ್ರ ಯಕಾರಾಗಮ ಸಂಧಿಗೆ ಉದಾಹರಣೆ ಆಗಿರ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಗಳನ್ನ ನೋಡ್ರಿ ಏನ್ ಕೊಟ್ಟಿದಾರ ಅಂತಂದ್ರ ಇದು ಒಂದು ಹೊಲ ಉಳುವ ಸಾಧನ ಅಂತೇಳಿ ಕೇಳಿದಾರ. ಹೌದಾ, ಇದು ಒಂದು ಹೊಲ ಉಳುವ ಸಾಧನ ಅಂತೇಳಿ ಕೇಳಿದಾರ. ಹಾಗಾದ್ರೆ ನೋಡ್ರಿ ಇಲ್ಲಿ ನೇಗಿಲು, ಗಿರಣಿ, ಬಾಗಿಲು, ಭತ್ತ ಅಂತೇಳಿ ಕೊಟ್ಟಾರ. ಭತ್ತವನ್ನ ನಾವು ತಿನ್ನೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಹೌದಾ, ಉಪಯೋಗ ಮಾಡ್ಕೊಳ್ತೀವಿ. ಅಕ್ಕಿ ಭತ್ತದಿಂದ ಏನಾಗ್ತದ ಅಂತಂದ್ರೆ ನಮ್ಗೆ ಅಕ್ಕಿ ರೆಡಿ ಆಗ್ತದ. ಇನ್ನು ಬಾಗಿಲನ್ನ ಮನೆ ಕಟ್ಟಲು ಯೂಸ್ ಮಾಡ್ಕೊಳ್ತೀವಿ ಅಥವಾ ಮನೆಗಳಿಗೆ ಯೂಸ್ ಮಾಡ್ಕೊತೀವಿ. ಇನ್ನು ಗಿರಣಿಯನ್ನ ಏನ್ ಮಾಡ್ತೀವಿ ಅಂತಂದ್ರ ಬೀಸಲು, ಗಿರಣಿಯನ್ನ ಏನ್ ಮಾಡ್ತೀವಿ ನಾವು ಬೀಸಲು ಯೂಸ್ ಮಾಡ್ಕೊತೀವಿ. ಇನ್ನು ನೇಗಿಲನ್ನ ಯಾವ್ದಕ್ಕಾಗಿ ಯೂಸ್ ಮಾಡ್ಕೊತೀವಿ ಅಂತಂದ್ರ ಹೊಲವನ್ನ ಉಳಲು ಏನ್ ಮಾಡ್ತೀವಿ ನೇಗಿಲನ್ನ ಯೂಸ್ ಮಾಡ್ಕೊತೀವಿ. ಹಾಗಾದ್ರೆ ನಮ್ಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ನೇಗಿಲು ಅಂತೇಳಿ ಆಗ್ತದ. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ನೋಡ್ರಿ ಮುಂದಿನ ಪ್ರಶ್ನೆ, ಸಿಹಿಯಾದ ಪದದ ವಿರುದ್ಧಾರ್ಥಕ ಪದ ಅಂತೇಳಿ ಕೇಳಿದಾರೆ. ಸಿಹಿಯಾದ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ ಎ ರುಚಿಯಾದ, ಸ್ವಾದ ಹೊಂದಿದ, ಕಹಿಯಾದ, ಅದ್ಭುತವಾದ ಅಂತೇಳಿ ಕೊಟ್ಟಿದಾರು. ಈ ಕ್ವಶನ್ಗೆ ಏನ್ ಮಾಡ್ರಿ ಅಂತಂದ್ರೆ ಬೇಗ ಬೇಗ ನೀವೇನ್ ಮಾಡ್ರಿ ಕಮೆಂಟ್ ಮಾಡ್ರಿ. ಇಲ್ಲಿ ನೋಡ್ರಿ ರುಚಿಯಾದ ಮತ್ತು ಸ್ವಾದವಾದ ಮತ್ತು ಅದ್ಭುತವಾದ ಅಂತೇಳಿ ನಾವು ಯಾವ್ದಾರ ಒಂದು ಟೆಸ್ಟ್ ನೋಡಿದಾಗ ಹೇಳ್ತಿರ್ತೀವಿ. ಆದ್ರೆ ಇಲ್ಲಿ ಕಹಿಯಾದ ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕ ಸಿಹಿಯಾದ ಪದಕ್ಕೆ ಕಹಿಯಾದ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ವಿರುದ್ಧಾರ್ಥಕ ಪದ ಆಗ್ತದ. ಹಾಗಾದ್ರೆ ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಹಲವು ಕಾರಣಗಳಿಂದ ನಾನು ಕೆಲಸ ಮಾಡಲು ಬರಲಿಲ್ಲ, ಗೆರೆ ಎಳೆದ ಪದವು ಅಂತ ಹೇಳ್ಯಾರ. ಇಲ್ಲಿ ಕಾರಣಗಳು ಅಂತೇಳಿ ಗೆರೆ ಎಳಿಬೇಕು. ಇಲ್ಲಿ ನೋಡ್ರಿ ಹಲವು ಕಾರಣಗಳಿಂದ ಯಾವ ವಿಭಕ್ತಿ ಪ್ರತ್ಯಯವನ್ನ ಸೂಚಿಸ್ತದ ಅಂತೇಳಿ ನೋಡ್ಬೇಕು. ಕಾರಣ ಪ್ಲಸ್ ಇಂದ, ಕಾರಣಗಳು ಪ್ಲಸ್ ಇಂದ. ಹೌದಾ, ಕಾರಣಗಳು ಪ್ಲಸ್ ಇಂದ, ಕಾರಣಗಳು ಪ್ಲಸ್ ಇಂದ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಇಂದ ಅನ್ನೋದು ಪ್ರಥಮಾನೋ, ದ್ವಿತೀಯನೋ, ತೃತೀಯನೋ, ಚತುರ್ಥಿನೋ ನೋಡ್ಬೇಕು. ಹಾಗಾದ್ರೆ ಪ್ರಥಮಕ್ಕೆ ಏನ್ ಬರ್ತದ ನೋಡ್ರಿ, ಪ್ರಥಮಕ್ಕ ಉ ಬರ್ತದ, ದ್ವಿತೀಯಕ್ಕ ಅನ್ನು ಬರ್ತದ, ನೆಕ್ಸ್ಟ್ ತೃತೀಯಕ್ಕ ಇಂದ ಅನ್ನೋದು ಬರ್ತದ, ಮತ್ತ ಚತುರ್ಥಿಗೆ ಗೆ, ಈಗೆ, ಕೆ ಅಂತೇಳಿ ಬರ್ತದ. ಹೌದಾ, ಇಂಥವುಗಳು ಬಂದಾಗ ನೋಡ್ರಿ ಇಲ್ಲಿ ಯಾವ್ದಾಗ್ತದ ಅಂತಂದ್ರೆ ಇದು ಇಂದ ಅನ್ನೋದು ತೃತೀಯ, ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಅಲ್ಲಮ ಪ್ರಭು ಅವರ ವಚನದ ಅಂಕಿತ ನಾಮ ಯಾವುದು ಅಂತೇಳಿ ಕೇಳಿದಾರ. ಹಾಗಾದ್ರೆ ಅಲ್ಲಮ ಪ್ರಭು ಅವರ ಅಂಕಿತ ನಾಮ ಯಾವುದು ಅಂತೇಳಿ ಕೇಳಿದಾಗ ನಮಗ ಗುಹೇಶ್ವರ ಅಂತೇಳಿ ಏನಾಗ್ತದ ಸರಿಯಾದ ಉತ್ತರ ಆಗ್ತದ. ಇನ್ನು ಚನ್ನ ಮಲ್ಲಿಕಾರ್ಜುನ ಅನ್ನೋದು ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ನಾಮ. ನೆಕ್ಸ್ಟ್ ನೋಡ್ರಿ, ಕಾಂಚನ ಚೆನ್ನಾಗಿ ಬರೆಯುತ್ತಾಳೆ, ಕಾಂಚನ ಚೆನ್ನಾಗಿ ಬರೆಯುತ್ತಾಳೆ, ಗೆರೆ ಎಳೆದ ಪದವು ಅಂತೇಳಿ ಕೇಳಿದಾರ. ಕಾಂಚನ ಇಲ್ಲಿ ಚೆನ್ನಾಗಿ ಏನ್ ಮಾಡ್ಬೇಕು ಅಂತಂದ್ರ ಗೆರೆಯನ್ನ ಎಳಿಬೇಕು. ಹಾಗಾದ್ರೆ ನೋಡ್ರಿ ಇಲ್ಲಿ ಕಾಂಚನ ಚೆನ್ನಾಗಿ ಏನು ಸಂಖ್ಯಾವಾಚಕ ಆಗ್ತದನೋ, ಪರಿಮಾಣವಾಚಕ ಆಗ್ತದನೋ, ವಸ್ತುವಾಚಕ ಆಗ್ತದನೋ ಅಥವಾ ಗುಣವಾಚಕ ಆಗ್ತದನೋ ಅಂತೇಳಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ಹಾಗಾದ್ರೆ ಇಲ್ಲಿ ಕಾಂಚನಳ ಗುಣವನ್ನ ತಿಳಿಸುವುದು ಯಾವುದು ಅಂತಂದ್ರ ಅದು ಗುಣವಾಚಕ ಆಗ್ತದ. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ. ವಿದ್ಯಾರ್ಥಿಗಳು ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಆದರ್ಶ ಮತ್ತು ಸೈನಿಕ ಶಾಲೆ ಇನ್ನೂ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತರ್ತಾ ಇದ್ದೀವಿ. ನೋಡ್ರಿ, ಮಾನವಿ ಮುಂದಿನ ಪ್ರಶ್ನೆ, ಮಾನವಿ ಸರ್ಕಾರಿ ಪರೀಕ್ಷೆ ಬರೆದಳು, ಮಾನವಿ ಸರ್ಕಾರಿ ಪರೀಕ್ಷೆ ಬರೆದಳು. ಈ ವಾಕ್ಯದಲ್ಲಿ ಬರೆದಳು ಎಂಬುದು ಏನು ಕ್ರಿಯಾಪದ ಆಗ್ತದನೋ, ಏನು ನಾಮಪದ ಆಗ್ತದನೋ, ಏನು ಕ್ರಿಯಾ ವಿಶೇಷಣ ಆಗ್ತದನೋ ಅಥವಾ ಇಲ್ಲಿ ಕ್ರಿಯಾ ವಿಶೇಷಣ ತಪ್ಪುಕೊಟ್ಟಾರ. ಇಲ್ಲಿ ನೋಡ್ರಿ ಯಾವ್ದು ಆಗ್ತದ ಅಂತ ವಿಶೇಷಣ ಕೊಟ್ಟಾರ, ಇಲ್ಲಿ ಕ್ರಿಯಾ ವಿಶೇಷಣ ಕೊಟ್ಟಾರ. ಇಲ್ಲಿ ಯಾವ್ದು ಆಗ್ತದ ಅಂತಂದ್ರ ಈ ಮಾನವಿ ಅನ್ನೋದು ಏನಾಗ್ತದ ಅಂತಂದ್ರೆ ಇದು ನಾಮಪದ ಆಗ್ತದ. ಹೌದಾ, ಮಾನವಿ ಅನ್ನೋದೊಂದು ಹೆಸರು, ಅದಕ್ಕೆ ಇದೇನಾಗ್ತದ ಅಂತಂದ್ರ ನಾಮಪದ ಆಗ್ತದ. ಇಲ್ಲಿ ಬರೆದಳು ಅನ್ನೋದು ಏನಂತಂದ್ರ ಇದೊಂದು ಕ್ರಿಯಾಪದಕ್ಕೆ ಉದಾಹರಣೆ. ಇಲ್ಲೊಂದು ಕ್ರಿಯೆ ನಡೀತಿತ್ತು ಅಂತಂದ್ರ ಅದು ಏನಂತಂದ್ರ ಕ್ರಿಯಾಪದ ಅಂತೇಳಿ ನಾವು ಹೇಳ್ತೀವಿ. ಬರಿತಾ ಇದ್ದಾಳೆ ಅಂತಂದ್ರ ಅದೇನೊಂದು
ಕ್ರಿಯೆ, ಹಾಗಾಗಿ ಬರೆದಳು ಅನ್ನೋದು ಏನಂತಂದ್ರ ಒಂದು ಕ್ರಿಯಾಪದ. ಮುಂದಿನ ಪ್ರಶ್ನೆಯನ್ನು ನೋಡ್ರಿ. 20ನೇ ಶತಮಾನದಲ್ಲಿ ಹೆಚ್ಚಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆಯಿತು. 20ನೇ ಶತಮಾನದಲ್ಲಿ ಹೆಚ್ಚಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆಯಿತು. ಈ ವಾಕ್ಯದಲ್ಲಿ ಶತಮಾನ ಪದವು, ಶತಮಾನ ಅನ್ನುವಂಥ ಪದ ಏನನ್ನ ಸೂಚಿಸ್ತದೆ ಅಂತ ಹೇಳಿ ಕೇಳ್ಯಾರ. ಏನು 100 ವರ್ಷನೋ, ಏನು 10 ವರ್ಷನೋ, ಏನು 50 ವರ್ಷನೋ, ಏನು 75 ವರ್ಷನೋ ಅಂತೇಳಿ ಕೇಳಿದಾರ. ಹಾಗಾದರೆ ಏನಂತ ಕರಿತೀವಿ ಅಂತಂದ್ರೆ ನಾವು ಶತಮಾನ ಅಂತೇಳಿ ಅಂತಂದ್ರ 100 ವರ್ಷ ಅಂತೇಳಿ ಕರಿತೀವಿ, ಸೆಂಚುರಿ ಅಂತೇಳಿ ಕೂಡ ಕರಿತೀವಿ, ಶತಕ ಅಂತೇಳಿ ಕೂಡ ಕರಿತೀವಿ, ಅಥವಾ ದಶಕ ಅಂತೇಳಿ ಕೂಡ ಕರಿತೀವಿ ಇದಕ್ಕ. ಹೌದಾ? ಇಲ್ಲಿ ನೋಡ್ರಿ, ಇನ್ನ 50 ವರ್ಷಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಹಾಫ್ ಸೆಂಚುರಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಗುಂಪಿಗೆ ಸೇರದ ಪದ ಯಾವುದು ಅಂತೇಳಿ ಕೇಳಿದಾರ. ಇಲ್ಲಿ ಯಾವ್ದಾಗ್ತದೆ ನೋಡ್ರಿ. ನದಿ, ಸಮುದ್ರ, ಬೆಟ್ಟ, ಕೆರೆ ಅಂತೇಳಿ ಕೊಟ್ಟಾರ. ಬಹಳ ಈಸಿ ಪ್ರಶ್ನೆ ಅದ. ನದಿ, ಸಮುದ್ರ ಮತ್ತು ಕೆರೆಯೊಳಗೆ ಏನ್ ನಾವು ಸಿಗ್ತತಿ ಅಂತಂದ್ರ ನೀರು ಸಿಗ್ತತಿ. ಹೌದಾ? ನದಿಯೊಳಗೂ ನೀರ್ ಇರ್ತದ, ಸಮುದ್ರದೊಳಗೂ ನೀರ್ ಇರ್ತದ, ಕೆರೆಯೊಳಗೂ ನೀರ್ ಇರ್ತದ. ಆದ್ರ ಬೆಟ್ಟ ಅನ್ನೋ ಅಂತ ಒಂದು ವರ್ಡಲ್ಲಿ ನಮ್ಗೇನು, ಬೆಟ್ಟ ಅನ್ನೋಂಥ ಒಂದು ನಾಮಪದದಲ್ಲಿ ನಮ್ಗೆ ಏನ್ ಸಿಗ್ತದ ಅಂತಂದ್ರ ಇಲ್ಲಿ ಬೇರೆ ಆಗಿರ್ತದ ಇದು. ಅದಕ್ಕೆ ನಾವ್ ಏನಂತ ಯೂಸ್ ಮಾಡ್ಕೋತೀವಿ, ಇಲ್ಲಿ ಗುಂಪಿಗೆ ಸೇರದ ಪದ ಯಾವ್ದಂತಂದ್ರ ಬೆಟ್ಟ ಅನ್ನೋದಾಗತ್ತ. 13ನೇ ಪ್ರಶ್ನೆಯನ್ನ ನೋಡ್ರಿ. ಕುಂಟ ಇದು ಯಾವ ನಾಮಪದಕ್ಕೆ ಉದಾಹರಣೆ ಆಗ್ತದ ನೋಡ್ರಿ. ಇನ್ ರೂಢ ನಾಮನೋ, ಅಥವಾ ಏನ್ ಸಾಮಾನ್ಯ ಅವ್ಯಯನೋ, ಅಥವಾ ಅಂಕಿತ ನಾಮನೋ, ಅಥವಾ ಅನ್ವರ್ಥ ನಾಮನೋ ಅಂತೇಳಿ ಕರಿತೀವಿ. ನಿನ್ನೆ ಒಂದು ಪ್ರಶ್ನೆ ಆಗಿತ್ತು ನಿಮಗ. ಗುರುತಿಗಾಗಿ ಮತ್ತು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನ ನಾವು ಅಂಕಿತ ನಾಮ ಅಂತೇಳಿ ಕರಿತಿದ್ವು. ಅಂಕಿತ ನಾಮ ಅಂತಂದ್ರ ನಾವು ಇಟ್ಕೊಂಡಂತ ಹೆಸರು. ಹೌದಾ? ಈಗ ಬಸವಣ್ಣನವರ ಕೂಡಲ ಸಂಗಮ ದೇವ ಐತಿ, ಕೂಡಲ ಸಂಗಮ ದೇವ ಅಂತೇಳಿ ಐತಿ, ಕೂಡಲ ಸಂಗಮ ಅಂತೇಳಿ ಐತಲ್ಲ, ಇದನ್ನ ಏನಂತ ನಾವು ಇಟ್ಕೊಂಡಂತ ಹೆಸರು. ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅಂಕಿತ ನಾಮ ಅಂತೇಳಿ ಕರಿತೀವಿ. ಇನ್ನು ರೂಢ ನಾಮ ಅಂತಂದ್ರ ರೂಢಿಯಿಂದ ಬಂದ ಪದಗಳು, ರೂಢಿಯಿಂದ ಬಂದ ಪದಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ರೂಢ ನಾಮ ಅಂತೇಳಿ ಕರಿತೀವಿ. ಇನ್ನು ಅವ್ಯಯ ಅಂತೂ ನಾನು ನಿಮ್ಗೆ ಹೇಳಿದೀನಿ, ದ್ವಿರುಕ್ತಿ ಒಳಗಡೆ ಬರ್ತದ. ಅವ್ಯಯಗಳು ದ್ವಿರುಕ್ತಿ ಒಳಗಡೆ ಬರ್ತದ ಅಂತಂದ್ರೆ ಏನಾಗಿರ್ತದ ಅಂತಂದ್ರ ಅದೊಂದು ಸೌಂಡ್ ಆಗಿರ್ತದ. ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಅನುಕರಣಾವ್ಯಯ ಮತ್ತು ಸಾಮಾನ್ಯ ಅವ್ಯಯಗಳಲ್ಲಿ ಪ್ರಕಾರಗಳು ಬರ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಇದು ಯಾವ್ದಾಗ್ತತಿ ಅಂತಂದ್ರ ಕುಂಟನದು ವೃತ್ತಿ ಆಗಿರ್ಬೋದು, ಗುಣ ಆಗಿರ್ಬೋದು, ಅವುಗಳ ಸ್ವಭಾವವನ್ನ ನೋಡಿ ನಾವು ಹೇಳೋದಕ್ಕನ ಏನಂತ ಕರಿತೀವಿ ಅಂತಂದ್ರ ಅನ್ವರ್ಥ ನಾಮ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಕುಂಟ ಅನ್ನೋದು ಏನಾಗ್ತದ ಅಂತಂದ್ರ ಅನ್ವರ್ಥ ನಾಮಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಅಬ್ಬ ಎಷ್ಟೊಂದು ಶಕೆ, ಇದರಲ್ಲಿರುವ ಲೇಖನ ಚಿಹ್ನೆ ಯಾವುದು ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇದರಲ್ಲಿ ನಾವು ಯಾವ ಲೇಖನ ಚಿಹ್ನೆ ಇದೆ ಅಂತ ನೋಡ್ಬೇಕಾ, ಯಾವ ಲೇಖನ ಚಿಹ್ನೆಯನ್ನ ಕೊಡ್ಬೇಕು ಅಂತೇಳಿ ನೋಡ್ಬೇಕಾ. ಅಬ್ಬ ಅನ್ನೋದು ಒಂದು ಭಾವನೆಯನ್ನ ಸೂಚಿಸೋದ್ರಿಂದ ನಾವು ಏನ್ ಸೂಚನೆ ಕೊಡ್ಬೇಕು ಅಂತಂದ್ರೆ ಅಲ್ಲಿ ಭಾವಸೂಚಕ ಚಿಹ್ನೆಯನ್ನ ಕೊಡಬೇಕು. ಇನ್ನು ಉದ್ಧರಣ ಚಿಹ್ನೆ ಮತ್ತು ಅರ್ಧ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ. ಇಲ್ಲಿ ನೋಡ್ರಿ, ಅಲ್ಪ ವಿರಾಮ ಚಿಹ್ನೆ ಅಂತಂದ್ರೆ ಈ ತರ ಬರ್ತದ. ಹಾಗಾಗಿ ಅರ್ಧ ವಿರಾಮ ಚಿಹ್ನೆ ಅಂತಂದ್ರೆ ಹೆಂಗ್ ಬರ್ತದ ರೀ, ಹಿಂಗ್ ಬರ್ತದ. ನೆಕ್ಸ್ಟ್ ಉದ್ಧರಣ ಚಿಹ್ನೆ ಅಂತಂದ್ರ ಡಬಲ್ ಇನ್ವರ್ಟೆಡ್ ಕಾಮಾಸ್ ಅಂತೇಳಿ ಕರಿತೀವಿ ನಾವು. ಹೌದಾ? ಆ ತರ ಬರ್ತದ. ಎಂತಹ ಪ್ರಶ್ನೆಯೊಳಗ ಇಂತಹ ಲೇಖನ ಚಿಹ್ನೆಗಳನ್ನ ಕೊಟ್ಟು ನಿಮಗೆ ಪ್ರಶ್ನೆಯನ್ನ ಕೇಳ್ಬೋದು. ಸರಿಯಾಗಿ ನೋಡ್ಕೊಳ್ರಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನಂತ ಕೊಟ್ಟಾರಂತಂದ್ರ ಬೆಟ್ಟದಾವರೆ. ಬೆಟ್ಟದಾವರೆ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದಾರ. ಇಲ್ಲಿ ನೋಡ್ರಿ, ಬೆಟ್ಟದಾವರೆ ಇದು ಡ್ಯಾಶ್ ಡ್ಯಾಶ್ ಸಂಧಿ ಆಗಿದೆ ಅಂತ ಕೇಳಿದಾಗ ಆಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ, ಗುಣಸಂಧಿ ಅಂತ ಕೊಟ್ಟಾರ. ಹಾಗಾದ್ರೆ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ಪ್ಲಸ್ ತಾವರೆ ನಿನ್ನೆ ನಿಮಗ್ ಕೇಳಿದ್ರು ಈ ಪ್ರಶ್ನೆಯನ್ನ. ನಿನ್ನೆ ಮೊರಾರ್ಜಿ ಕ್ವಶನ್ ಅಲ್ಲಿ ಕೇಳಿದ್ರು. ಬೆಟ್ಟ ಪ್ಲಸ್ ತಾವರೆ ಏನಾಗತ್ತ ಅಂತಂದ್ರೆ ಇದು ಇಲ್ಲಿ ವ್ಯಂಜನ ತ ಬರೋದ್ರಿಂದ ಏನಾಗ್ತದ ಅಂತಂದ್ರೆ ಇದು ಆದೇಶ ಸಂಧಿ ಅಂತ ಹೇಳಿ ಆಗ್ತದ. ನಾವು ಆದೇಶ ಸಂಧಿ ಒಳಗ ನಾವ್ ಏನು ಬರ್ತಾವ ನಮಗ್ ಹೊಸದಾಗಿ ಅಕ್ಷರಗಳಂತಂದ್ರ ಕ ತ ಪ ಗಳಿಗೆ ಗ ದ ಬಗಳು ಏನ್ ಬರ್ತಾವ ಅಂತಂದ್ರ ಆದೇಶವಾಗಿ ಬರ್ತಾವು. ಇಲ್ಲಿ ತಕ್ ಏನಾಗೈತಿ ಅಂತಂದ್ರೆ ಇಲ್ಲಿ ದ ಬಂದೈತಿ, ಇಲ್ಲಿ ತಾಕ ಇಲ್ಲಿ ದ ಬಂದೈತಿ. ಹಾಗಾದ್ರೆ ಇದೇನಂತಂದ್ರೆ ನಮ್ಗ ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಾರಂತ. ಹಾಗಾದ್ರೆ ನೋಡ್ರಿ, ಕೋಗಿಲೆ ಇಂಪಾಗಿ ಹಾಡುತ್ತಿದೆ, ಈ ವಾಕ್ಯವು ಯಾವ ಕಾಲದಲ್ಲಿದೆ ಅಂತ ಕೇಳಿದಾರ. ಕೋಗಿಲೆ ಇಂಪಾಗಿ ಹಾಡುತ್ತಿದೆ, ಈ ವಾಕ್ಯವು ಯಾವ ಕಾಲದಲ್ಲಿದೆ ಅಂತೇಳಿ ಕೇಳಿದಾಗ ನಮಗ್ ಕಾಲ ಸೂಚಕ ಪ್ರತ್ಯಯಗಳನ್ನ ಹೇಳಿದ್ದೆ.
ನೋಡಿಲ್ಲಿ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ನಿನ್ನೆ ಎಕ್ಸಾಮ್ ಒಳಗೆ ಕೇಳಿದ್ರು. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಯಾವ್ದ್ರಿ? ಉತ್ತ ಅಂತೇಳಿ ಬರ್ತದ. ಇನ್ನ ಭೂತಕಾಲದ ಕಾಲಸೂಚಕ ಪ್ರತ್ಯಯ, ಭೂತಕಾಲದ ಯಾವ್ದು ಬರ್ತೈತ್ರಿ? ದ ಅಂತೇಳಿ ಬರ್ತದ. ನೆಕ್ಸ್ಟ್ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವ್ದು ಬರ್ತದ ರೀ? ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಅಂತೇಳಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದ. ಇಲ್ಲಿ ನಾವು ಹಾಡುತ್ತಿದೆ ಅನ್ನುವಂಥ ಕ್ರಿಯಾಪದವನ್ನು ನೋಡಿದಾಗ ಇಲ್ಲಿ ನಮಗೆ ಉಚ್ಚಾರ ಏನಾಗೈತಿ ಅಂತಂದ್ರ ಉತ್ತ ಅನ್ನೋದು ಆಗಿರೋದ್ರಿಂದ ಇದು ಈ ವಾಕ್ಯ ಯಾವ ಕಾಲದಲ್ಲಿ ಐತಿ ಅಂತಂದ್ರ ನಮಗ ಇಲ್ಲಿ ಉತ್ತ ಅನ್ನೋದು ವರ್ತಮಾನ ಕಾಲದಲ್ಲಿ ಇದೆ. ಈ ವಾಕ್ಯ ಯಾವ ಕಾಲದಲ್ಲಿ ಅಂತಂದ್ರೆ ವರ್ತಮಾನ ಕಾಲದಲ್ಲಿ ಇದೆ. ಇಷ್ಟು 16 ಪ್ರಶ್ನೆಗಳು ಯಾಕದಾವ ಅಂತಂದ್ರ ನಮಗ ಆದರ್ಶ ಶಾಲೆಯ ಪಠ್ಯಕ್ರಮವನ್ನ ನೋಡಿದಾಗ, ಹೌದಾ, ಪಠ್ಯಕ್ರಮವನ್ನ ನೋಡಿದಾಗ ಏನೈತಿ ಅಂತಂದ್ರ ಇಲ್ಲಿ ಕನ್ನಡಕ್ಕೆ ಎಷ್ಟು ಮಾರ್ಕ್ಸ್ ಇರ್ತಾವ ಅಂತಂದ್ರ 16 ಪ್ರಶ್ನೆಗಳಿರ್ತಾವ. ಆಮೇಲೆ 16 ಅಂಕಗಳಿರ್ತಾವ. ಹೌದಾ, 16 ಅಂಕಗಳಿರ್ತಾವ. ನೆಕ್ಸ್ಟ್ ಇಂಗ್ಲಿಷು ಕೂಡ ಅಷ್ಟೇ ಇರ್ತಾವ. 16 ಪ್ರಶ್ನೆಗಳಿರ್ತಾವ, ಆಮೇಲೆ 16 ಅಂಕಗಳಿರ್ತಾವ. ನೆಕ್ಸ್ಟ್ ಮ್ಯಾಥ್ಸು ಕೂಡ ಅಷ್ಟೇ ಇರ್ತಾವ. 16 ಅಂಕಗಳು, 16 ಪ್ರಶ್ನೆಗಳು, 16 ಅಂಕಗಳಿರ್ತಾವ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಎಸ್ ಕೂಡ ಎಷ್ಟಿರ್ತಾವ ಅಂತಂದ್ರ 16 ಇರ್ತಾವ್ರಿ. ಆಮೇಲೆ ಸೈನ್ಸು ಕೂಡ ಎಷ್ಟಿರ್ತಾವ ಅಂತಂದ್ರ 16 ಇರ್ತಾವು. ಜಾಸ್ತಿ ಆಗಿರೋದು ಏನು ಅಂತಂದ್ರ ಇಲ್ಲಿ ಮೆಂಟಲ್ ಎಬಿಲಿಟಿಯನ್ನ ಕೇಳ್ತಾರ. ಮೆಂಟಲ್ ಎಬಿಲಿಟಿ ಎಷ್ಟು ಮಾರ್ಕ್ಸ್ ಇಂದ ಇರ್ತೈತಿ ಅಂತಂದ್ರ 10 ಮಾರ್ಕ್ಸ್ ಇಂದ ಇರ್ತೈತಿ. ಆಮೇಲೆ ಇನ್ನೊಂದು ವಿಷಯವನ್ನ ಕೇಳ್ತಾರ, ಜಿ ಕೆ ಎಷ್ಟು ಮಾರ್ಕ್ಸ್ ಇಂದ ಇರ್ತೈತಿ ಅಂದ್ರ 10 ಮಾರ್ಕ್ಸ್ ಇಂದ ಇರ್ತೈತ್ರಿ. ಹಾಗಾಗಿ ಎಲ್ಲಾ ಟೋಟಲ್ ಸೇರಿ ಎಷ್ಟಾಗತ್ತಂತಂದ್ರೆ ಇದು 100 ಮಾರ್ಕ್ಸಿನ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಆಗಿರ್ತದ. ಹಾಗಾಗಿ ನಮ್ಮ ಕನ್ನಡದಲ್ಲಿ ಬರುವಂತಹ ಪ್ರಶ್ನೆಗಳು ಎಷ್ಟು? 16 ಪ್ರಶ್ನೆಗಳು ಬರ್ತಾವ. ವಿದ್ಯಾರ್ಥಿಗಳು ಇದೇ ರೀತಿ ನೀವೇನ್ ಮಾಡ್ರಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ. ನೋಡಿ ಏನ್ ಮಾಡ್ರಿ ಅಂತಂದ್ರ ಇವುಗಳನ್ನ ಸರಿಯಾಗಿ ನೋಟ್ಸ್ ಮಾಡ್ತಾ ಹೋದಂತೆ ಏನ್ ಮಾಡ್ಕೊಡ್ರಿ ಅಂತಂದ್ರ ಯಾವ್ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂತ ಹೇಳಿರ್ತೀವಲ್ಲ ಆ ಪ್ರಶ್ನೆಗಳಿಗೆ ನೀವು ಜಾಸ್ತಿ ಒತ್ತನ್ನ ಕೊಡ್ರಿ. ನೀವು 100ಕ್ಕೆ 100 ಅಂಕಗಳನ್ನ ಪಡ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.